ಹೀಗಾಗಿ ಒಪ್ಪಿದ್ರು ಇದನ್ನು ಅಂದ ತಕ್ಷಣ ಒಂದಿಷ್ಟು ಸಂಶಯ ಇರ್ತಾನೆ ಯಾರಿಗಾದರೂ. ಅದಕ್ಕೆ ಇರಾನ್ ಹೇಳ್ತಾ ಇದೆ, ನಾನು ನಂಬುವುದಿಲ್ಲಪ್ಪ, ನಾನು ರೆಡಿ ಇದ್ದೀನಿ. ಈಗಾಗಲೇ ಖರ್ಗ್ ದ್ವೀಪ ಸುತ್ತಮುತ್ತ ದಾಳಿಯನ್ನು ಮಾಡಿದ ಇಸ್ರೇಲ್ ಮತ್ತು ಇರಾನ್. ಇನ್ನೂ ಖರ್ಗ್ಗೆ ಪೆಟ್ಟು ಕೊಟ್ಟಿಲ್ಲ ಮತ್ತು ಬೇರೆ, ಆದರೆ ಎಚ್ಚರಿಕೆ ಅದು ಕೊಡ್ತೀವಿ ನಾವು ಅಂತೇಳಿ ಸೈನ್ಯದ ದಾಳಿಯನ್ನು ಮಾಡಿಸ್ತೀವಿ ಅನ್ನುವಂಥದ್ದು. ಇದನ್ನೆಲ್ಲ ಗಮನಿಸಿದಾಗ ಇರಾನು ತಯಾರದ, ಐ ಆಮ್ ರೆಡಿ ಟು ಡೈ ಒಂದೇ ಮಾತಿನಲ್ಲ. ಹೀಗಾಗಿ ಈ ಯುದ್ಧ ಈ 15 ದಿವಸ ಮತ್ತೆ ಸ್ಟಾರ್ಟ್ ಆಗ್ತದನಾ. ಈಗೇನೋ ಇಡೀ ವಿಶ್ವ ನಿಟ್ಟುಸಿರಿಬಿಟ್ಟದ. ಆದರೆ ಇವತ್ತು ಭಯ ಏನದಪ್ಪ ಅಂತಂದ್ರೆ ಅಮೇರಿಕಾಗೆ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಈ ಕೊಲ್ಲಿ ರಾಷ್ಟ್ರಗಳಾಗಿರ್ಬೋದು ಅಥವಾ ಗಲ್ಫ್ ರಾಷ್ಟ್ರಗಳಾಗಿರ್ಬೋದು, ಇವೆಲ್ಲವೂ ಇವತ್ತು ಮೊದಲಿನ ವಿಶ್ವಾಸ ಕಳ್ಕೊಂಡ ಅಮೇರಿಕದ ಮೇಲಿಂದು ಅವುಗಳಿಂದ ಅದರಿಂದ ದೂರ ಸರಿತಾ ಇದ್ದಾವೆ ಅನ್ನೋದು ಈಗ ಸ್ಪಷ್ಟ ಆಗ್ತಾಯಿದೆ. ಹೊಸ ರೂಪ ಹೊಸ ಚಿತ್ರಣ ವಿಶ್ವ ತುಂಬ ಕಾಣಲಿಕ್ಕತ್ತದ. ಅಮೇರಿಕ ನಿಧಾನಕ್ಕೆ ಏಕಾಂಗಿ ಆಗ್ತದೆ. ಮತ್ತು ಎಲ್ಲರಿಗೂ ಗೊತ್ತಾಗಿದೆ, ಯುರೋಪಿಯನ್ ಯೂನಿಯನ್ಗಾಯಿತು, ಇನ್ನೂರು ದೇಶಗಳಿಗಾಯಿತು, ಅಮೇರಿಕ ಜಗದ ಡಿಕ್ಟೇಟ್ ಆಗಲಿಕ್ಕೆ ಹೊರಟದ. ಈಗಾಗಲೇ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಅವರು 50% ಇದು ಸುಂಕ ಟ್ಯಾರಿಫ್ ಅಂತೇಳಿ ಈ ಯಾರು ಶಸ್ತ್ರಾಸ್ತ್ರ ಪೂರೈಸ್ತಾರಲ್ಲ ಅವ್ರಿಗೆ, ಅಂದರೆ ಚೈನಾಕ್ಕೆ ಇಂಡೈರೆಕ್ಟಾಗಿ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಅಂದ್ರೆ ಈ ಯುದ್ಧ ನಿಲ್ಲುವಂಥದ್ದಲ್ಲ. ಯಾಕಂದ್ರೆ ಸಹಜದ ತಾನು ತಿಂದ ಬೆನ್ನಿ ಗಡಿಗೆಯನ್ನು ಒಮ್ಮೆಗೆ ಬಿಟ್ಟು ಕೊಡಪ್ಪ ನೀನು ಅಂತಂದ್ರೆ ಸಾಧ್ಯ ಇಲ್ಲ. ಅದಕ್ಕೊಂದು ಏನಾದರೂ ಹೊಸ ತಂತ್ರ ಮತ್ತೇನು ಮಾಡೋದಕ್ಕೆ ಒಂದು 15 ದಿವಸ ರೆಸ್ಟ್ ಒಂದು ಬ್ರೈನ್ಗೆ. ಅದಕ್ಕಾಗಿ ವಿರಾಮ ಆಗಿದೆ ವಿನಃ